ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ನಟಿ ಹಾಗೆ ಬಿಜೆಪಿ ನಾಯಕಿಯಾಗಿರುವಂತಹ ಮಾಳವಿಕಾ ಅವಿನಾಶ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಮಾಳವಿಕಾ ಅವರೇ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇವತ್ತು ಅವರು ತಮ್ಮ ತಾಯಿಯನ್ನ ಕಳ್ಕೊಂಡಿರುವಂಥದ್ದು. ಈ ಸಂದರ್ಭದಲ್ಲಿ ಅವರು ನಡೆಸಿದಂತಹ ಒಂದು ಸರಳ ಜೀವನ, ಮೌಲ್ಯಯುತ ಜೀವನ, ಅವರು ತಮ್ಮ ಮಗನಿಗೆ ಹಾಕೊಟ್ಟಂತಹ ದಾರಿ, ಇದೆಲ್ಲವನ್ನ ನೆನಪಿಸ್ಕೊಳ್ಳೋದಾದ್ರೆ ಯಾವ ರೀತಿಯಾಗಿ ಹೀರಾಬೇನ್ ಮೋದಿ ಅವರನ್ನ ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಿ? ಇವತ್ತು ಮೋದಿ ಅವರೇ ಬರ್ಕೊಂಡಿದ್ದಾರೆ. ಒಬ್ಬ ನಿಷ್ಕಾಮ ಕರ್ಮಯೋಗಿ ಆಗಿದ್ರು ತಾಯಿ ಅಂತ. ಅಂದ್ರೆ ತನಗೆ ಬದುಕಿನಲ್ಲಿ ಬರುವಂತಹ ಎಲ್ಲ ಕರ್ತವ್ಯಗಳನ್ನ ರಾಗದ್ವೇಷಗಳಿಂದ ನಿಭಾಯಿಸ್ಕೊಂಡು ಹೋಗೋದು, ಪ್ರತಿಫಲದ ಅಪೇಕ್ಷೆ ಇಲ್ಲದೆ, ರಾಗದ್ವೇಷಗಳಿಲ್ದೆ, ನಮ್ಮನ್ನ ಅದಕ್ಕೆ ಜೋಡಿಸ್ಕೊಳ್ದೆ, ಅಂದ್ರೆ ಆ ವ್ಯಕ್ತಿಗೂ ಮಾಡುವ ಕರ್ಮಕ್ಕೂ ಆ ಜೋಡಣೆ ಆಗದೆ ಇದ್ದಾಗ ಆ ಕೆಲಸದ ಪ್ರತಿಫಲ ಏನಿರುತ್ತೆ ಅದ್ರ ಬಗ್ಗೆ ನಮಗ್ ಖುಷಿನೂ ಅಷ್ಟೇ ಇರುತ್ತೆ, ದುಃಖನೂ ಅಷ್ಟೇ ಇರುತ್ತೆ. ಅಂದ್ರೆ ಅದ್ರ ನಾವು ದೂರ ನಿಂತು ನಾವು ಮಾಡಿದ ಕೆಲಸದ ಪ್ರತಿಫಲವನ್ನ ಅನುಭವಿಸ್ಬೋದು ಅನ್ನುವಂಥದ್ದು ಇದು ಬಹಳ ದೊಡ್ಡ ತತ್ವ. ಇದು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುವಂಥದ್ದು. ಆ ರೀತಿಯಾಗಿ ಒಬ್ರು ಬದುಕಿದ್ರು ಅನ್ನೋದು ನಮ್ ಕಣ್ಣು ಮುಂದೆನೆ ಇತ್ತು. ಸುಮಾರು ಈಗ 20 ವರ್ಷಗಳಿಗೂ ಹೆಚ್ಚು ಮೋದಿಯವರು ಅತ್ಯಂತ ಉತ್ತುಂಗದಲ್ಲಿದ್ದಾರೆ ನಮ್ಮ ರಾಜಕೀಯ ಬದುಕಿನಲ್ಲಿ. ಅಂದ್ರೆ ಮುಖ್ಯಮಂತ್ರಿಗಳಾಗಿ 10 ವರ್ಷಗಳ ಕಾಲ, ತದನಂತರದಲ್ಲಿ 8 ವರ್ಷ ಆಯ್ತು ಈ ದೇಶದ ಪ್ರಧಾನಿಯಾಗಿ. ಆದ್ರೂ ಕೂಡ ಆಕೆ ತನ್ನನ್ನ ಅವ್ರ ಆಫೀಸ್ಗಾಗ್ಲಿ ಅಥವಾ ಅವರ ಬದುಕಿಗಾಗ್ಲಿ ಜೋಡಿಸ್ಕೊಳ್ದೆ ದೂರದಿಂದ ನಿಂತು ತನ್ನ ಕರ್ತವ್ಯಗಳನ್ನ ತಾನು ನಿಭಾಯಿಸ್ತಾ ಆಶೀರ್ವಾದ ಮಾಡಿದ್ಯಲ್ಲ ಮೋದಿ ಅವರಿಗೆ ಮತ್ತು ದೇಶಕ್ಕೆ. ಇದಕ್ಕಿಂತ ದೊಡ್ಡ ನಿದರ್ಶನ ಇನ್ಯಾವ್ದು ಇರೋಕ್ ಸಾಧ್ಯ? ಬದುಕಿ ತೋರಿಸ್ಬೇಕು ಅಂತಾರಲ್ಲ, ಹೇಳೋಕ್ ಬಹಳ ಇರತ್ತೆ, ನಮ್ಮೆಲ್ರೂ ಎಲ್ಲವೂ ಅರ್ಥ ಆಗತ್ತೆ, ಆದ್ರೆ ಈ ತರ ಬದುಕ್ತೀವ ಅನ್ನೋದು ಆ ನಿಟ್ಟಿನಲ್ಲಿ ನನಗನ್ಸುತ್ತೆ. ಅಂದ್ರೆ ಎಲ್ಲರಿಗೂ ಯಾವ್ದೋ ಒಂದು ರೀತಿ ಅಧಿಕಾರದ ಸ್ಥಾನ, ಅದು ಹಣವನ್ನ ಸಂಪಾದನೆ ಮಾಡಿರ್ಬಹುದು ಅವ್ರ ಮಕ್ಕಳು, ಅಥವಾ ದೊಡ್ಡ ಮಟ್ಟದ ಹೆಸರನ್ನ ಗಳಿಸಿರ್ಬಹುದು. ಆದ್ರೆ ನಾವು ನಮ್ಮ ಮಕ್ಕಳು ಅನ್ನೋ ಕಾರಣಕ್ಕೆ ಅವೆಲ್ಲವೂ ನಮ್ಮದು ಅಂತ ಅನ್ಕೊಂಡು ಬೀಗೋದಿದೆಯಲ್ಲ, ಹಾಗಿಲ್ದೆ ತನ್ನ ಕರ್ತವ್ಯವನ್ನ ತಾನು ನಿಭಾಯಿಸ್ಕೊಂಡು ಹೋಗೋದು ಬಹಳ ದೊಡ್ಡ ವಿಚಾರ. ಹಾಗೆ ಬದುಕಿ ತೋರಿಸಿದ್ದಾರೆ. ಆಕೆಗೆ ನಮ್ಮ ಪ್ರಣಾಮಗಳು. ಹೌದು. ಮತ್ತೆ ಈ ತಾಯಿ ಮಗನ ಬಾಂಧವ್ಯ ಒಂದ್ ರೀತಿ ಇಡೀ ದೇಶವೇ ಅದನ್ನ ನೋಡ್ತಾ ಇತ್ತು. ಈಗ ಅವ್ರಿಲ್ಲ ಅನ್ನುವಂತಹ ಆಘಾತ ಕೂಡ ಪ್ರಧಾನಿ ಮೋದಿ ಅವರಿಗೆ, ಅಂದ್ರೆ ಅವರ ಯಾವುದೇ ಒಂದು ಖುಷಿ ಕ್ಷಣಗಳಿರಬಹುದು ಅದನ್ನ ತನ್ನ ತಾಯಿ ಜೊತೆ ಶೇರ್ ಮಾಡ್ಕೊಳ್ಳುವಂಥದ್ದು ಇರಬಹುದು, ಅಧಿಕಾರಕ್ಕೆ ಬಂದಾಗ್ಲೂ, ಹುಟ್ಟು ಹಬ್ಬದ ಸಂದರ್ಭದಲ್ಲೂ, ಯಾವುದೇ ಒಂದು ಸ್ಪೆಷಲ್ ಡೇ ಅಂದಾಗ್ಲೂ ಕೂಡ ತನ್ನ ತಾಯಿ ಜೊತೆ ಅದನ್ನ ಅವರು ಸ್ಪೆಂಡ್ ಮಾಡ್ತಾ ಇದ್ರು. ಆ ದಿನಗಳನ್ನ, ಆ ಖುಷಿ ವಿಚಾರಗಳನ್ನ ಶೇರ್ ಮಾಡ್ಕೊಳ್ತಾ ಇದ್ರು. ಈಗ ತನ್ನ ತಾಯಿ ಇಲ್ಲ ಅನ್ನುವಂತಹ ಆಘಾತ ಕೂಡ ಅವರಿಗೆ. ಸೊ ಈ ಎಲ್ಲಾ ವಿಚಾರಗಳನ್ನ ನೆನಪಿಸ್ಕೊಳ್ಳೋದಾದ್ರೆ ಖಂಡಿತ ಅವ್ರಿಗೆ ವೈಯಕ್ತಿಕವಾಗಿ ಬಹಳ ದೊಡ್ಡ ನಷ್ಟ ಅಲ್ಲ. ತಾಯಿ ಅನ್ನೋದು ಅತ್ಯಂತ ಅದ್ಭುತವಾದ ಒಂದು ಸಂಬಂಧ ನಮ್ಮ ಬದುಕಿನಲ್ಲಿ, ಎಲ್ಲಾರ ಬದುಕಲ್ಲೂ. ಅದೇನು ಅವ್ರು ನೀವು ಪ್ರಧಾನಿ ಆಗಿರ್ಬೇಕಾಗಿಲ್ಲ ತಾಯಿಯ ಮಹತ್ವವನ್ನ ಅರ್ತ್ಕೊಳ್ಳೋಕೆ. ನಿಮ್ಮ ಎಲ್ಲ ಏರು ಬೀಳುಗಳಲ್ಲಿ, ನಿಮ್ಮ ನೋವು ನಲಿಗಳಲ್ಲಿ ಎಲ್ಲದ್ರಲ್ಲೂ ತಾಯಿ ಅನ್ನೋಳ ಜೊತೆ ಇರ್ತಾಳೆ. ಅವಳೇನ್ ನಮ್ಮನ್ನ ಜಡ್ಜ್ ಮಾಡಲ್ಲ. ಓ ಈ ಮಗು ಬಿದ್ದೋಯ್ತು, ಇದನ್ನ ಎಬ್ಬಸ್ ನಿಲ್ಲಿಸಬಾರ್ದು ಅಂತನೋ, ಇನ್ನೊಂದ್ ಮಗು ಪ್ರಧಾನಿ ಆಯ್ತು ಹಾಗಾಗಿ ಆ ಮಗುನ್ ಪ್ರೀತಿಸ್ಬೇಕು ಅಂತನೋ ತಾಯಿಗೆ ಆ ತರದ ಭೇದ ಇರೋದಿಲ್ಲ. ಪ್ರಧಾನಿ ಮೋದಿ ಅವ್ರು ತೆಗೆದುಕೊಳ್ಳೋದಾಗಿದ್ರೆ ನೋಡಿ ಬಹಳ ಕಷ್ಟ ಇದೆ. ನಾನು ಆಗ್ಲೇ ಹೇಳಿದ್ನಲ್ಲ, ಈ ಸಂದರ್ಭದಲ್ಲಿ ಇದೆಲ್ಲ ಹೇಳ್ಬೋದೋ ಇಲ್ವೋ ಗೊತ್ತಿಲ್ಲ. ಮಗ ಎಷ್ಟರ ಮಟ್ಟಿಗೆ ತಮ್ಮ ಅಧಿಕಾರವನ್ನ ಅನುಭವಿಸ್ತಾರೋ ಇಲ್ವೋ, ತಾಯಿಯಾದವರು ಅದೆಷ್ಟು ದರ್ಪಗಳನ್ನ ತೋರಿಸ್ತಾರೆ ಅನ್ನೋದು ನಾವು ನೋಡಿದೀವಿ ಬೇರೆ ಬೇರೆಯವ್ರ ಬದುಕಲ್ಲಿ. ಆದ್ರೆ ಈಗ ಈಕೆ ದೂರಾನೇ ಇದ್ರು, ವರ್ಷಕ್ಕೆ 1 ಸರ್ತಿನೋ 2 ಸರ್ತಿನೋ ಅವ್ರು ಹೋಗಿ ಇವ್ರನ್ನ ಭೇಟಿಯಾಗೋರು. ಇವ್ರು ಹೋಗಿರ್ಬೋದಾಗಿತ್ತಲ್ಲ ಡೆಲ್ಲಿ, ಆ ದೊಡ್ಡ ಬಂಗ್ಲೆಯಲ್ಲಿ ಆಡು ಕಾಡು ಅದನ್ನೆಲ್ಲ ಅನುಭವಿಸ್ಬೋದಾಗಿತ್ತಲ್ಲ. ಇವ್ರು ಹೇಗೆ ತಮ್ಮ ಸರಳ ಜೀವನವನ್ನ ಮುಂದುವರಿಸ್ಕೊಂಡು ಹೋಗ್ತಾರೆ? ನನಗನ್ಸುತ್ತೆ ತಾಯಿ ಹೇಗಿರ್ಬೇಕು ಮತ್ತು ಮಗ ಹೇಗಿರ್ಬೇಕು, ಅಧಿಕಾರವನ್ನ ಅಂಟಿಸ್ಕೋಬಾರ್ದು ಅನ್ನೋದಕ್ಕೆ ಇಬ್ರು ನಿದರ್ಶನವೇ. ಮೋದಿಜಿಯವರ ಖಂಡಿತ ವ್ಯಕ್ತಿಗತವಾಗಿ ಬಹಳ ದೊಡ್ಡ ನಷ್ಟ. ಅವ್ರಿಗೆ ಸಾಂತ್ವನ ಹೇಳೋಷ್ಟು ನಮ್ಗೇನ್ ಯೋಗ್ಯತೆ ಇದೆ? ಆದ್ರೆ ಖಂಡಿತ ಇಡೀ ದೇಶದ ಎಲ್ಲ ನಾಗರಿಕರು ಅವರೊಂದಿಗಿದ್ದಾರೆ ಇಂತಹ ಗಳಿಗೆಯಲ್ಲಿ, ಅವರ ನೋವಿನ ಗಳಿಗೆಯಲ್ಲಿ, ಅವರ ತಾಯಿ ಅಗಲಿಕೆಯ ಗಳಿಗೆಯಲ್ಲಿ ಅಂತಷ್ಟೇ ನಾವು ಈ ಮೂಲಕ ಹೇಳ್ತೀವಿ. ಓಕೆ, ಥ್ಯಾಂಕ್ ಯು ಮಾಳವಿಕಾ ಅವರೇ, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕಾಗಿ.